ಫರ್ನಿಚರ್ ಇವತ್ತೆಲ್ಲ ಲ್ಯಾವಿಶ್ 1,79,000. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಮೈಸೂರು ಬಂದು ಸ್ವಲ್ಪ ಸ್ವರ ಹೋಗಿದೆ, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿ. ಬೆಳಗ್ಗೆ ಇವಾಗ ಬ್ರೇಕ್ಫಾಸ್ಟಿಗೆ ರೆಡಿ ಆಗ್ತಾ ಉಂಟು. ಫಸ್ಟ್ ಟೈಮ್ ನಾನು ಚೌಚೌ ಬಾತ್ ತಿಂತಾ ಇದ್ದೀನಿ. ಇಲ್ಲಿ ಅಣ್ಣ, ಅದು ಅಣ್ಣ ಹಾರ್ಸ್ ರೀತಿ ಕುದುರೆ ಅಣ್ಣ. ಓಕೆ, ಇವಾಗ ಇಲ್ಲಿಂದ ನಾವು ಫರ್ನಿಚರ್ ಇವತ್ತೆಲ್ಲ ಲ್ಯಾವಿಶ್ ಹಾಗೂ ಮತ್ತು ಕಾನ್ಸೆಪ್ಟ್ ಅಂತ ಒಂದು ಉಂಟು ಮೈಸೂರಲ್ಲಿ, ಅದನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಮನೆಗೆ ಅಂತ ಹೇಳಿ ಅಲ್ಲಿಗೆ ಹೊರಟಿದ್ದೀವಿ. ಇವಾಗ ಹೊರಡ್ತೀನಿ ನಾನು. ಈ ಚೂಡಿದಾರ ಹಾಕಬೇಕಂತ ಇದ್ದೀನಿ, ಅದು ಯಾವುದಂತೇಳಿ ತೋರಿಸ್ತೀನಿ. ಓಕೆ, ನಾವು ಬೆಳಿಗ್ಗೆನೇ ಹೊರಡಿದ್ದು, ಅದರ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಅಲ್ಲೇ ಬಾಕಿ ಉಳಿದ್ವಿ. ಹಾಗೆ ಮಧ್ಯಾಹ್ನದ ಊಟ ಮಾಡಿನೇ ಇಲ್ಲಿಂದ ಇವಾಗ ಹೋಗ್ತಾ ಇದ್ದೀವಿ. ಫಸ್ಟಿಗೆ ನಾನು ಇವಾಗ ಸೀದಾ ಲ್ಯಾವಿಶ್ಗೆ ಹೋಗ್ತಾ ಇದ್ದೀನಿ. ಆ ಸಲ ಕೂಡ ನಾನು ವಿಸಿಟ್ ಕೊಟ್ಟಿದ್ದೆ, ಕೆಲವನ್ನು ಚೂಸ್ ಮಾಡಿ ಬಂದಿದ್ದೆ. ಹಾಗಾಗಿ ಈ ಸಲ ಅದನ್ನು ನೋಡಿಕೊಂಡು ಯಾವುದಾದ್ರೂ ಹೊಸ ಅಪ್ಡೇಟ್ ಎಲ್ಲ ಬಂದಿದೆ ಆದರೆ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ. ಫರ್ನಿಚರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ಲಿ, ಹಾಗೂ ಕೆಲವು ಪೋರ್ಟ್ರೇಟ್ ಎಲ್ಲ. ಹಾಗೆ ನೋಡೋಣ, ಇದನ್ನು ನಾನು ಇಷ್ಟಪಟ್ಟಿದ್ದೆ, ಆದರೆ ಸ್ವಲ್ಪ ಕಾಸ್ಟ್ಲಿ ಅಂತ ಎನಿಸ್ತು. ಹಾಗಾಗಿ ನಾನು ಆ ಪ್ಲ್ಯಾನನ್ನು ಅಲ್ಲೇ ಡ್ರಾಪ್ ಮಾಡಿದೆ. ಹಾಗೆ ಬೇರೆ ಚೂಸ್ ಮಾಡ್ತಾ ಇದ್ದೀವಿ. ನಾವು ಮನೆ ಕಟ್ಟುವಾಗ ಯಾವಾಗಲೂ ನಾನು ಹೇಳ್ತೀನಿ ನಿಮಗೆ, ಒಂದು 100 ಅಂಗಡಿ ಆದರೂ ನಾವು ತಿರುಗಬೇಕು. ಆವಾಗಲೇ ನಮಗೆ ಕೆಲವು ಐಡಿಯಾ ಬರೋದು, ಅಥವಾ ಕೆಲವು ನಮಗೆ ಕಮ್ಮಿಗೆ ಹಾಗೆ ಹೀಗೆ ನಾವೆಲ್ಲವನ್ನು ಟ್ಯಾಲಿ ಮಾಡಲಿಕ್ಕೆ ಆಗುತ್ತೆ. ಇಲ್ಲಿ ಒಂದಕ್ಕೊಂದು ಚೆನ್ನಾಗಿತ್ತು ಎಲ್ಲನೂ ಕಲೆಕ್ಷನ್. ನೋಡೋಣ ಮುಂದೆ. ನಾವಿವಾಗ ಲ್ಯಾವಿಶ್ಗೆ ಬಂದಿದ್ದೀವಿ. ಫಸ್ಟಿಗೆ ಇಲ್ಲಿಗ ಡೈನಿಂಗ್ ಟೇಬಲ್ ಅದು ಇದೆಲ್ಲ ಚೂಸ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಒಂದಕ್ಕೊಂದು. ನಮಗೆ ಸ್ವಲ್ಪ 9-10 ಸೀಟರ್ ಆ ರೀತಿ ಬೇಕು, ಹಾಗೆ ಅದನ್ನು ನೋಡ್ತಾ ಇದ್ದೀವಿ. ರೇಟ್ ಇಲ್ಲಿ ಸಪ್ರೇಟಾಗಿ ಉಂಟು, ಅಂದರೆ ಡೈನಿಂಗ್ ಟೇಬಲ್ಗೆ ಸಪ್ರೇಟು ಹಾಗೂ ಚೇರ್ಗೆ ಸಪ್ರೇಟ್ ಅಂತ ಅವರು ಹಾಕಿದ್ದಾರೆ ರೇಟು. ಇದು ಮೋಸ್ಟ್ಲಿ ಒಟ್ಟಿಗೆ ಗೊತ್ತಿಲ್ಲ ನನಗೆ. ಡೈನಿಂಗ್ ಟೇಬಲ್ ಇರಬೇಕು. 1,79,000. ಟಿವಿ ನೋಡ್ಲಿಕ್ಕೆಲ್ಲ ಚೆನ್ನಾಗಿದೆ. ಇದು ಬ್ಯಾಕಿಗೆ ಒಳ್ಳೆದಿದೆ ಅಲ್ವಾ? ಬ್ಯಾಕ್ ಸಪೋರ್ಟ್ ಚೆನ್ನಾಗಿದೆ. ಮೇಕಪ್ ಮಾಡೋಣ. ಯಾವುದು ಚೆನ್ನಾಗಿದೆ ಇದು. ಎಷ್ಟು? 14,900. ಈಗ ನಮ್ಗೆ ಅಲ್ಲಿಂದ ಕಾಣುತ್ತೆ, ಬರ್ತಾ ಇರ್ಬೇಕಾದ್ರೆ ಕಾಣುತ್ತೆ, ಅದಕ್ಕೆ ನಮ್ಗೆ ಅದು ಮೇನ್ ಅದೇ ನಮ್ಗೆ ಬೇಕಾಗಿರೋದು. ಕೆಲವು ನಾವಿಲ್ಲಿ ಚೂಸ್ ಮಾಡಿದ್ದೀವಿ, ಕೆಲವು ಇಷ್ಟಪಟ್ಟೆ, ಕೆಲವು ರೀಸನೇಬಲ್ ಅಂತ ಎನಿಸ್ತು, ಇನ್ನು ಕೆಲವು ಸ್ವಲ್ಪ ಕಾಸ್ಟ್ಲಿ ಅಂತ ಆಯಿತು ನನಗೆ. ಆದರೆ ಕ್ವಾಲಿಟಿ ವೈಸ್ ನೋಡ್ಲಿಕ್ಕೆ ಹೋದರೆ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಲ್ಲ ಗ್ಲಾಸ್ ಎಲ್ಲ. ಇದಕ್ಕೆ ಗ್ಲಾಸ್ ರಿಮೂವ್ ಮಾಡ್ಬೋದು, ತೊಂದರೆ ಇಲ್ಲ. ಗ್ಲಾಸ್ ರಿಮೂವ್ ಮಾಡಿ ಬೇಕಾದ್ರೆ ಮೇಲೆ ಅದಕ್ಕೆ ನಾವು ಡಿಸೈನ್ ಮಾಡ್ಬೋದು. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಇದೆಯಲ್ಲ ಮಾರ್ಬಲ್ ಇದೆ. ಮಾರ್ಬಲ್ ಅಲ್ಲ, ಇದೇನಾಗುದಿಲ್ಲ ಈ ಥರದ್ದು ಆಗ್ತದೆ. ಮಾರ್ಬಲ್ ಆಗ್ತದೆ. ಲೈಫ್ ಇದೆ, ಒಳ್ಳೆಯಲ್ಲ, ಏನಿಲ್ಲ. ಇದಕ್ಕೆ ಗಿಡದಷ್ಟೇ ಬೇಸ್ ಅಷ್ಟೇ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಮ್ಮ ಆರ್ಕಿಟೆಕ್ಟ್ ಪದ್ಮ ಅವರು ಪ್ರತಿಯೊಂದನ್ನು ಕರೆಕ್ಟಾಗಿ ಇದು ಮಾಡ್ತಾಯಿದ್ರು. ಅಂದರೆ ಯಾವುದು ಕೂಡ ವೇಸ್ಟ್ ಆಗಬಾರ್ದು. ಈ ಕೋಣೆಗೆ ಇದು, ಆ ಕೋಣೆಗೆ ಅದು, ಆ ರೀತಿ. ಇವಾಗ ಅಲ್ಲೆಲ್ಲ ನಾವು ಶಾಪಿಂಗ್ ಆಗಿ 1,00,000 ಚಿಲ್ಲರ್ ಬಿಲ್ ಆಯಿತು ತೊಗೊಂಡಿದ್ದು. ಇನ್ನೂ ಕೂಡ ಶಾಪಿಂಗ್ ಉಂಟು, ಆದರೆ ಅಲ್ಲಿ ಇವಾಗ ಜಸ್ಟ್ ನಮಗೆ ಎಷ್ಟು ಬೇಕೋ ಅಷ್ಟೇ ತೊಗೊಂಡ್ವಿ. ಅಲ್ಲಿಂದ ಸೀದಾ ನಾವು ಅರಸು ರೋಡಿಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದು ಹಾಗೆ
ಸೀದಾ ಮೊಘಲ್ ದರ್ಬಾರಿಗೆ ನಮಗೆ ಕರ್ಕೊಂಡು ಹೋದರು. ಇಲ್ಲಿ ತುಂಬ ಚೆನ್ನಾಗಿ ಮಟನ್ ಎಲ್ಲ ಸಿಗುತ್ತೆ ಅಂತ ಹೇಳಿ ಹಾಗೆ ಇಲ್ಲಿ ಬಂದಿದ್ದೀವಿ. ಇವಾಗ ಹಸಿವಾಗಿತ್ತು, ಲೇಟಾಗಿತ್ತು, ತುಂಬ ತಿರುಗಾಡಿ ಗೊತ್ತುಂಟಲ್ಲ, ಒಂದು ಫರ್ನಿಚರ್ ಅದು ಇದು ತಿರುಗಾಡಬೇಕಾದ್ರೆ ನಾವು ಪ್ರತಿಯೊಂದನ್ನು ನಾವು ಇಂಚಿಂಚು ನೋಡಬೇಕಾದ್ರೆ ಎಷ್ಟೊಂದು ಕಷ್ಟ ಆಗುತ್ತೆ. ಹಾಗೆ ಶವರ್ಮ ತೊಗೊಂಡ್ವಿ ಫಸ್ಟಿಗೆ ಹಸಿವಿಗೆ ಅಂತ ಹೇಳಿ, ತುಂಬ ಟೇಸ್ಟಿಯಾಗಿತ್ತು. ನೆಕ್ಸ್ಟ್ ಬಿರಿಯಾನಿ ತರಿಸಿದ್ರು, ಅದು ಕೂಡ ತುಂಬ ಚೆನ್ನಾಗಿತ್ತು. ಹುಲಿ ಬಂದಿದೆ, ಹುಲಿ ನಾನು ಇವತ್ತು ಮೈಸೂರು ಹುಲಿ. ಓಕೆ, ಈಗ ಮಲಗೋದು. ಗಂಟೆ 2 ಆಗ್ತಾ ಉಂಟು, 1:40 ಮಲಗೋದು. ನಾಳೆ 12 ಗಂಟೆಗೆ ಎದ್ದೇಳೋದು. ಎಂತ ಅದು ಇದಾ? ನಾಳೆ ಬೇಗ ಎದ್ದು ಮತ್ತೆಂತ ನಿನಗೆ ಮಲಗ್ಲಿಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದಾರ ನಾನು ದೀವನಿಗೆ. ಗುಡ್ ನೈಟ್. ಹೋಗಲ್ಲ ಹೋಗಿ ಮಲಗಿ ಮಚ್ಚ. ಬಾಯ್ ಮಚ್ಚ. ಏನ್ಲೋ ಮಚ್ಚ? ಹುಲಿ ಹೊಟ್ಟೆ ಮುಟ್ಟುವಂಗಿಲ್ಲ, ಹಸಿದ ಹುಲಿ ನಾನು. ತಿಂದು ಬಿಡ್ತೀನಿ ನೀನು. ರೆಸ್ಟೋರೆಂಟಲ್ಲಿ ತಿಂದು ಹೇಳ್ತಾನೆ ಟೈಗರ್ ಹೇಗೆ ಮಾಡ್ತಾನೆ, ನಕ್ಷಿಗೆ ತೋರಿಸ್ಬೇಕು ಅಲ್ಲ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ನೆಕ್ಸ್ಟ್ ಡೇ ನಮ್ಮ ಶಾಪಿಂಗ್ ಮುಗಿಲಿಲ್ಲ, ಇನ್ನು ಕೂಡ ಉಂಟು. ಫಸ್ಟ್ ನನ್ನ ಡೈಲಿ ರೂಟೀನ್ ನಕ್ಷತ್ರ ಆಟ ಆಡೋದು. ಓಕೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ಹೊರಟಿದ್ದೀವಿ ನಾವು. ಬ್ರೇಕ್ಫಾಸ್ಟ್ ಆಯಿತು. ಇವತ್ತು ಕೆಲವು ಇನ್ನೂ ಕೂಡ ಮೆಟೀರಿಯಲ್ ನೋಡಲಿಕ್ಕುಂಟು, ಹಾಗೆ ಹೋಗ್ತಾ ಇದ್ದೀವಿ. ಮಧ್ಯೆ ಮಧ್ಯೆ ಸ್ವಲ್ಪ ಅಷ್ಟೇ ನಾನು ಶೇರ್ ಮಾಡ್ತೀನಿ. ತುಂಬ ಓವರಾಗಿ ಹಾಕಿದರೆ ಬೋರ್ ಆಗುತ್ತೆ ಎಲ್ರಿಗೂ. ಹಾಗೂ ಮಧ್ಯೆ ಹಾಕೋದು ಯಾಕೆಂದರೆ ಕೆಲವರಿಗೆ ಯೂಸ್ಫುಲ್ ಆಗೋವರೆಗೆ ಆಗಲಿ ಅಂತೇಳಿ ಅಷ್ಟೇ. ಹಾಗಾಗಿ ನಾನು, ಕುಣಾಲ್, ಪದ್ಮ ಅವರು ಹಾಗೂ ನಮ್ಮ ಟೀಮ್ ಇವತ್ತು ಹೋಗ್ತಾ ಉಂಟು. ಎಲ್ಲಿಗೆ? ಮೈಸೂರು ರೋಡಿಗೆ. ಹಾಯ್ ಎಲ್ಲರಿಗೂ. ನಾನಿವಾಗ ಕುಣಾಲ್ ಮನೆಯಲ್ಲಿದ್ದೀನಿ. ಹೊಸದಾಗಿ ಅವರು ಕಿಚನನ್ನು ರಿನೋವೇಟ್ ಮಾಡಿದ್ದಾರೆ. ಮೊದಲು ಹಳೇದಿತ್ತು ಅವತ್ತು ನಾವು ಬರುವಾಗ, ಇವಾಗ ಅವರು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನಾನಿದನ್ನು ಯಾಕೆ ತೋರಿಸೋದಂದರೆ, ನಿಮ್ಮ ಬಜೆಟಲ್ಲಿ ನಿಮ್ಮ ಮನೆಗೆ ಇವಾಗ ಸುಮಾರು ಜನರಿಗೆ ಆಸೆ ಇರುತ್ತೆ ಕಿಚನನ್ನು ಸ್ವಲ್ಪ ರಿನೋವೇಟ್ ಮಾಡೋಣ ಅಂತ ಹೇಳಿ, ಅಂಥವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಬಜೆಟ್ ಮೇಲೆ ನಾವು ಎಲ್ಲೆಲ್ಲೋ ಸ್ಟುಡಿಯೋದಲ್ಲಿ ಹೋಗಿ ಎಲ್ಲ ನೋಡ್ತೀವಿ, ಅದೇ ಇಲ್ಲಿ ನಮ್ಮ ಕಣ್ಣ ಮುಂದೆನೇ ಇವಾಗ ಲೈವ್ ಆಗಿದೆ. ಹಾಗೂ ಯೂಸ್ ಮಾಡಿದ್ದಾರೆ ಅದನ್ನು. ಹಾಗಾಗಿ ಸ್ಟುಡಿಯೋದಲ್ಲಿ ಯೂಸ್ ಮಾಡಿರಲ್ಲ, ಅದು ಹೊಸತಾಗಿರುತ್ತೆ. ಯೂಸ್ ಮಾಡಿದ ಮೇಲೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ಇಲ್ಲಿ ಒಂದು ಲೈವ್ ಡೆಮೋ ನಿಮಗೆ ತೋರಿಸೋಣ ಅಂತ ಹೇಳಿ. ಕುಣಾಲ್ ಮೊದಲು ತುಂಬ ಹಳೇ ಮನೆ ಇದು. ಎಷ್ಟು ವರ್ಷ ಆಯಿತು ಕುಣಾಲ್? ಅಕ್ಕ ಒಂದು 15 ವರ್ಷ ಆಯ್ತು ಅಕ್ಕ, 15-17 ವರ್ಷ ಆಯ್ತು. ಆ ಮನೆಯನ್ನು ಕೂಡ ರಿನೋವೇಟ್ ಮಾಡಿ ಈ ರೀತಿ ಕಿಚನನ್ನು ಅವರು ಮಾಡಿದ್ದಾರೆ. ಹಾಗೆ ಕುಣಾಲ್ ಇವಾಗ ತೋರಿಸ್ತಾರೆ ನಮಗೆ ಎಲ್ಲೆಲ್ಲಿ ಏನೇನಿದೆ, ಯಾವ ರೀತಿ ಮಾಡಿದ್ದಾರೆ, ಯಾವ ಪ್ರಾಡಕ್ಟ್ ಅವರು ಯೂಸ್ ಮಾಡಿದ್ದಾರೆ, ಮೆಟೀರಿಯಲ್ ಅವರು ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಹೇಳ್ತಾರೆ ಅವರು. ಫಸ್ಟ್ ಅಕ್ಕ ನಮಗೆ ಟೇಬಲ್ ಟಾಪ್ ಬಂದು ನಮಗೆ ಆರ್ಟಿಫಿಷಿಯಲ್ ಮಾರ್ಬಲ್ ಅಂತ ಬರ್ತದೆ. ಅದು ಓಕೆ, G9 ಅಂತ ಬರ್ತದೆ ಆರ್ಟಿಫಿಷಿಯಲ್ ಮಾರ್ಬಲ್. ಅದು ಯೂಸ್ ಮಾಡಿರೋದಕ್ಕ ಫಸ್ಟ್. ಇದು ನಮಗೆ ಅದ್ರ ಮೇಲೆ ನಮಗೆ ಇದು ಹಾಬ್ ಯೂಸ್ ಮಾಡಿರೋದು. ಇದೇ ಯಾಕೆ ಯೂಸ್ ಮಾಡಿದ್ದೀರಾ? ಇದು ಸ್ವಲ್ಪ ಒಂಚೂರು ಲೈಟ್ ಆಗಿ ಕಾಣಿಸ್ತಿದೆ ನಮಗೆ. ಆಮೇಲೆ ಈ ವೈಟ್ ನಿಮಗೆ ಯಾವ ಸ್ಟೋನ್ ಅಲ್ಲೂ ಬರಲ್ಲ ನಿಮಗೆ. ಈ ವೈಟ್, ಈ ಕಲರ್ ವೈಟ್ ನಿಮ್ ಜನರಲ್ ಆಗಿ ಮಾಮೂಲಿ ವೆಟ್ರಿಫೈಡ್ ಟೈಲ್ಸ್ ಇದ್ರ ಮೇಲೆ ಇಟ್ಟರೆ ನೀವು ವೈಟ್ ಕಲರ್ ವೆಟ್ರಿಫೈಡ್ ಟೈಲ್ಸ್, ಅದು ಗ್ರೇ ಕಾಣಿಸ್ತಿದೆ ನಿಮಗೆ. ಇದು ವೈಟ್ ಕಾಣಿಸುತ್ತೆ ನಿಮಗೆ. ಅದಕ್ಕೋಸ್ಕರ ಸ್ವಲ್ಪ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಇದು. G9 550 ಪ್ಲಸ್ ಇರ್ತದೆ ಇದು ವಿತ್ GST ಸ್ಕ್ವೇರ್ ಫೀಟ್ಗೆಲ್ಲ.
ಸ್ವಲ್ಪ ಇದೊಂದು ಎಲಿಗೆಂಟ್ ಲುಕ್ ಆಗಿ ಕಾಣಿಸ್ತದೆ ಅಂದ್ಬಿಟ್ಟು ಚೆನ್ನಾಗಿದೆ use ಮಾತ್ರ ಮಾಡಿದ್ದಾರೆ. ನೋಡ್ಲಿಕ್ಕೂ ಚೆನ್ನಾಗಿದೆ ಇದು ತುಂಬಾ. ಇದು ಹಾಬ್ ಬಂದು 2.5 ಫೀಟ್ ಹಾಬ್ ಪ್ಲಸ್ 2.5 ಫೀಟ್ ಚಿಮ್ನಿ ಯೂಸ್ ಮಾಡಿರೋದು. ಯಾವ್ದು ಹಾಕಿದೀರಾ? ಕ್ಯಾಫ್ ಕಂಪನಿದು. ಚೆನ್ನಾಗಿದೆ ಇದು. ಚೆನ್ನಾಗಿದೆ ಅಕ್ಕ. ಇದೊಂದು ಸ್ವಲ್ಪ ಮಿಷಿನರಿ ಸ್ವಲ್ಪ ಜಾಸ್ತಿ ಇದೆ, ಮೆಕ್ಯಾನಿಸಮ್ಸ್ ಎಲ್ಲ ಇದು. ಇವಾಗ ಗ್ಯಾಸ್ ಇನ್ನು ಆನ್ ಮಾಡಿಬಿಟ್ರೆ ಸಾಕು, ಇವಾಗ ಒಂದು 2 ಮಿನಿಟ್ಸ್ ಅದೇ ಆಫ್ ಆಗ್ಬಿಡ್ತದೆ ಆಟೋಮೆಟಿಕ್. ಓಕೆ ಓಕೆ. ಅದರದೇ ಚಿಮ್ನಿ ನೀವು ಚಿಮ್ನಿ ಅಕ್ಕ. ಚಿಮ್ನಿ ಇದೆಲ್ಲ ನಮ್ಮಲ್ಲಿ ಸೆನ್ಸಾರ್ಡ್ ಚಿಮ್ನಿ ಸಿಗೋ ಹಿಂಗೆಲ್ಲ. ಇದಕ್ಕೆಲ್ಲ ಕಾಸ್ಟ್ಲಿ ಉಂಟಾ? ಸ್ವಲ್ಪ ಇವೆರಡು ಒಂದು ಲೆಕ್ಕಾಚಾರ ಒಂದು 60,000 ರುಪೀಸ್ ಬಿತ್ತಕ್ಕ, 60,000 ಬಿತ್ತು ಇವೆರಡರಿಂದ. ಓಕೆ ಓಕೆ. ಒಂದು ಬಜೆಟ್ ಫ್ರೆಂಡ್ಲಿ ಓಕೆ ಮಾಡ್ಬೋದು. ಇಂಡಿದೆಲ್ಲ ಬಾಕ್ಸ್ಗಳು ನೋಡಿ, ಇದು ಹಿಂಜಸ್ ಎಲ್ಲ ಇದು ಬ್ಲಮ್ ಕಂಪ್ನಿ ಯೂಸ್ ಮಾಡಿರೋದು. ಇದು ಸೈಡ್ ವೇಸ್ ಹಿಂಜಸ್ ಇದು ಬ್ಲಮ್ ಕಂಪ್ನಿ ಯೂಸ್ ಮಾಡಿರೋದು. ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅದು. ಒಳಗಡೆ ನಮಗೆ ಫ್ಯಾಬ್ರಿಕ್ ಯೂಸ್ ಮಾಡಿರೋದು. ಹಾಫ್ ವೈಟ್ ಫಾರ್ಮಿಕ್ ಯೂಸ್ ಮಾಡಿದಾವಲ್ಲ, ಫ್ಯಾಬ್ರಿಕ್ ಯೂಸ್ ಮಾಡಿರೋದು ನಮ್ಮದು. ಆಮೇಲೆ ಇಲ್ಲೆಲ್ಲ ಅಂಡರ್ಲೆಸ್ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದೆ, ಚೆನ್ನಾಗಿ ಕಾಣುತ್ತೆ. ಪ್ರೊಫೈಲ್ ಲೈಟ್ಸ್ ಕೊಟ್ಟಿದೆ. ಹ್ಯಾಂಡಲ್ಲೆಸ್ ಮಾಡಿರೋದು ಇದು. ಓಕೆ. ಹ್ಯಾಂಡಲ್ಸ್ ಇಲ್ಲ, ಇದು ಸಾಫ್ಟ್ ಕ್ಲೋಸ್ ಅಲ್ಲ, ಇದು ನಾರ್ಮಲ್ ಅದು. ಇದು ಎಲ್ಲ ಗೋಡ್ರೇಜ್ ಕಂಪ್ನಿ ಇದೆಲ್ಲ ಹಿಂಜಸ್ಗಳು. ಓಕೆ. ಇದೆಲ್ಲ ಗೋಡ್ರೇಜ್ ಕಂಪ್ನಿ ನಾರ್ಮಲ್ ಇವೆಲ್ಲ ಅವು. ಪ್ಲಸ್ ಇದೊಂದು ಓಪನ್ ಕಾರ್ನರ್ ಯೂನಿಟ್ ಅಂತ ಮಾಡಿರೋದು. ಏನಾರ ಒಂದು ಎಕ್ಸ್ಟ್ರಾ ಏನಾರ ಇತ್ತು ಅಂದ್ರೆ ಹಾಕೋಬೋದಿಲ್ಲ. ಎಕ್ಸ್ಟ್ರಾ ಓಪನ್ ಇಟ್ಟಿರೋದು ಅದು. ಮತ್ತೆ ಇದು ಪ್ಲೈವುಡ್ ಯಾವ್ದು ಹಾಕಿದ್ದೀರಾ ನೀವು ಇದಕ್ಕೆ? ಇದೆಲ್ಲ ವಾಟರ್ ಪ್ರೂಫ್ ಯೂಸ್ ಮಾಡಿರೋದು. ಓಕೆ. ವಾಟರ್ ಪ್ರೂಫ್ MDF ಪ್ಲಸ್ ವಾಟರ್ ಪ್ರೂಫ್ ಯೂಸ್ ಮಾಡಿರೋದು. ಲ್ಯಾಮಿನೇಷನ್ಗೆ BWP ಅಂತ ಬರ್ತದೆ, BWR ಅಂತ ಬರ್ತದೆ, ಬಾಯ್ಲಿಂಗ್ ವಾಟರ್ ರೆಸಿಸ್ಟೆನ್ಸ್, ಬಾಯ್ಲಿಂಗ್ ವಾಟರ್ ಪ್ರೂಫ್ ಅಂತ ಬರ್ತದೆ, ಬಾಯ್ಲಿಂಗ್ ವಾಟರ್ ಪ್ರೂಫ್ ಯೂಸ್ ಮಾಡಿರೋದು. EG ಪ್ಲೇ ಕಂಪ್ನಿದು. ಮತ್ತೆ ಇದೆಲ್ಲ ಟ್ಯಾಂಡಮ್ ಬಾಕ್ಸ್ಗಳ ಇದು. ಓಕೆ. ಇವೆಲ್ಲ ಯೂನಿಟ್ಸ್ಗಳು 6 ಇಂಚ್ 8 ಇಂಚಸ್ ಇವೆಲ್ಲ. ಇಷ್ಟು ದೊಡ್ಡದು ಮಾಡಬೇಕಲ್ಲ ನಾವು ಮಾಡುವಾಗ? ಬೇಕು, ಮಿನಿಮಮ್ ಬೇಕು. ಪ್ಲೇಟ್ಸ್ ಎಲ್ಲ ಇಡ್ಲಿಕ್ಕೆ ಕಷ್ಟ ಆಗುತ್ತೆ. ಪ್ಲೇಟ್ಸ್ ಕಷ್ಟ ಇಡೋದಕ್ಕೆ. ಇದೆಲ್ಲ ಸ್ಪೂನ್ ಸ್ಟ್ಯಾಂಡ್ಸ್. ಓಕೆ. ನಾರ್ಮಲ್ ಆಗಿ ಇಟ್ಟಿದ್ದೀರಲ್ಲ ಇದೆಲ್ಲ? ನಾರ್ಮಲ್ ಜನರಾಗಿ ಯೂಸ್ ಮಾಡೋದು ಇಷ್ಟೇ, ಹಿಂಗಿರ್ತದೆ. ಓಕೆ. ಇಲ್ಲೂ ಅಷ್ಟೇ, ಇಲ್ಲೊಂದು ಏನಾದ್ರು ಒಂದು ಯುಟೆನ್ಸಿಲ್ಸ್ ಇಟ್ಕೊಬೋದು ನಾವು. ಹಿಂಗಿರ್ತದೆ. ಇದೊಂದು ಬಂದು ಪುಲ್ ಔಟ್ ಅಕ್ಕ. ಇದು ಗೋಡ್ರೇಜ್ ಕಂಪ್ನಿ ಇದು ಪುಲ್ ಔಟ್ಸ್ ಇದು. ಅದರ ಬಾಟಲ್ ಪುಲ್ ಔಟ್ ಮಾಡ್ಕೊಂಡು ನಾರ್ಮಲ್ ಏನಾರ ಮಾಡ್ಕೊಬೋದು. ಇದು ಕಾರ್ನರ್ಸ್. ಇದು 90 ಡಿಗ್ರಿ ತಿರುಗ್ತಿದೆ ಅಕ್ಕ. ಅದು ಫುಲ್ ಇದು. ಓಕೆ. ತಿರುಗುತ್ತಲ್ಲ ಅದು? ತಿರುಗ್ತದೆ. ಅದು ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಕೊಬೋದು ನಾವು. ಕಾರ್ನರ್ ವೇಸ್ಟ್ ಆಗಬಾರ್ದು ಜಾಗ ಅಂತ. ಅದು ಗೋಡ್ರೇಜ್ ಕಂಪ್ನಿದು. ಅದು ಇದು ಸಿಂಕು, ಸ್ಮಾರ್ಟ್ ಸಿಂಕು ನೋಡಿರ್ಬೋದು ನೀವು. ಇಲ್ಲಿ ನೋಡಿ, ಈಗ 2 ಥರ ಬರ್ತದೆ. ಇದು 2 ಫ್ಲೋ. ಇದ್ರ ಬಗ್ಗೆ ಏನು ರಿವ್ಯೂ ಕೊಡ್ತೀರಾ? ವಾಟರ್ 2 ಫ್ಲೋ ಬರ್ತದೆ. ಇದು ಡೈಲಿ ಯೂಸ್ ಮಾಡಿದ್ರೆ ಒಳ್ಳೇದಲ್ಲ ಅನ್ಸುತ್ತೆ. ಮೇಂಟೈನ್ ಮಾಡ್ತಾ ಇರಬೇಕು. ಹೌದು. ಅಂದ್ರೆ ಸ್ವಲ್ಪ ಕೆಲಸ ಮಾಡೋರಿಗೆ ಸರಿ. ಜನರಲ್ ಆಗಿ ಡೈಲಿ ಬೆಳಗ್ಗೆ ಸಂಜೆ ಅಡಿಗೆ ಯೂಸ್ ತೊಳೆಯೋರಿಗೆ ಆಗೋದಿಲ್ಲ. ಆಗಲ್ಲ. ಅದು ನೋಡಿ, ಇದೆಲ್ಲ ಹಿಂಗೆ ಬರ್ತದೆ. ಇದು ವಾಶ್ ಮಾಡ್ಕೊಬೋದು ನಾವು. ಇದು ವಾಟರ್ ಫಾಲ್ಸ್ ಇದೆ ಅದು. ಓಕೆ. ವಾಟರ್ ಫಾಲ್ಸ್. ಇದು ಅಕ್ವಾಗಾರ್ಡ್ ಪಾಯಿಂಟ್. ಇದು ಇದು ಗ್ಲಾಸ್ ಕ್ಲೀನರ್. ಗ್ಲಾಸ್ ಇಟ್ರೆ ನೀರು ಪ್ರೆಷರ್ ಬರ್ತದೆ. ಅದು ಪ್ರೆಷರ್ ಬರ್ತದೆ. ಅದು ಗ್ಲಾಸ್ ಇಟ್ರೆ ನೀರು ಪ್ರೆಷರ್ ಬರ್ತದೆ ಪ್ರೆಸ್ ಮಾಡಿದ್ರೆ ಹೀಗೆ. ಪ್ಲಸ್ ಇದು ನಮಗೆ ಇದೇನು ಖಾಲಿ ಬಿಟ್ಟಿದ್ದೀನಿ, ಇದು ಏನು ಹಾಕಿಲ್ಲ ಇದಕ್ಕೆ. ಸಿಂಕಿಗೆ ನೀವು ಸಿಂಕ್ ಖಾಲಿ ಬಿಟ್ಬಿಡಿ, ಏನು ಹಾಕ್ಬಾರ್ದು. ಏನು ಹಾಕ್ದರೆ ಒಳ್ಳೇದು. ಸಿಂಕ್ ಖಾಲಿ ಬಿಟ್ಬಿಡಿ. ಹೌದು. ಇದೊಂದು ಟ್ಯಾಂಡ್ ಬಾಕ್ಸ್ ಕೊಟ್ಟಿದ್ದೀನಿ 4 ಇಂಚ್ದು. ಇದು ವಿಕರ್ ಬ್ಯಾಸ್ಕೆಟ್. ಫ್ರೂಟ್ಸ್ ವೆಜಿಟೇಬಲ್ಸ್ ಏನಾರು ಯೂಸ್ ಮಾಡ್ಕೊಬೋದು ನಾವು. ಇದು ಹೆಟಿಚ್ ಕಂಪ್ನಿದು ಕೊಟ್ಟಿರೋದಕ್ಕ. ಇದು ಫ್ರೂಟ್ಸ್ ಹಾಕ್ಲಿಕ್ಕೆಲ್ಲ. ಅದು ಫ್ರೂಟ್ಸ್ ವೆಜಿಟೇಬಲ್ಸ್ ನಮ್ಮನೇಲಿ ಬೇರೆ ತುಂಬಿಟ್ಟವ್ರೆ ನೋಡಿ. ವೆಜಿಟೇಬಲ್ಸ್ ಫ್ರೂಟ್ಸ್ ಏನಾರು ಮಾಡ್ಕೊಂಡು ಇದೊಂದು ಸಿಂಪಲ್ ಆಗಿ ಒಂದು ಸ್ಟೋರೇಜ್ ಕೊಟ್ಟಿರೋದು ಇಲ್ಲಿ. ಓಕೆ. ಚೆನ್ನಾಗಿದೆ. ಮತ್ತೆ ಇಲ್ಲಿ ಇದೊಂದು ಟಾಯ್ಲೆಟ್. ಇದು ಚೆನ್ನಾಗಿದೆ. ಎಲ್ಲ ಇಡಬಹುದಲ್ಲ, ಗ್ರೋಸರಿ ಎಲ್ಲ. ಗ್ರೋಸರೀಸ್, ಪೌಡರ್ಸ್ ಏನಾರು ಇದ್ರೆ ಯೂಸ್ ಮಾಡ್ಕೊಬೋದು. ಓಕೆ. ಚೆನ್ನಾಗಿದೆ. ಇದು ಅಷ್ಟೇ, ಒಳಗಡೆ ಫ್ಯಾಬ್ರಿಕ್ ಯೂಸ್ ಮಾಡಿರೋದು. ಫ್ಯಾಬ್ರಿಕ್ ಯೂಸ್ ಮಾಡಿಲ್ಲ, ಆಫ್ ವೈಟ್. ಆಮೇಲೆ ಮೇನ್ ಇದು ಶೀಟ್ ಬಂದು ಲ್ಯಾಮಿನೇಟ್ಸ್ ಯೂಸ್ ಮಾಡೋದು. ಅಕ್ರಿಲಿಕ್ ಲ್ಯಾಮಿನೇಟ್ಸ್ ಯೂಸ್ ಮಾಡೋದು. ಈ ಬೇರೆ ಕಡೆ ಎಲ್ಲ ಸುಮ್ಮನೆ PVC ಅಂದ್ಬಿಟ್ಟು ಅಕ್ರಿಲಿಕ್ ಅಂದ್ಬಿಟ್ಟು ಇದು ಮಾಡ್ತಾರೆ. ಬಟ್ ಸಾಧಾರಣ ಅಕ್ರಿಲಿಕ್ ಅಂದ್ರೆ ನಿಮ್ಗೆ ಫಿನಿಶಿಂಗ್ ಬರುತ್ತೆ ನಿಮಗೆ. ಓಕೆ. ಮತ್ತೆ ಇದು ಮೇಲೆ ಎಲ್ಲ ಇದು ಮಾಡಿ ಲಾಫ್ಟ್ ಕವರ್ ಮಾಡಿರೋದು. ಸಜ್ಜಾ ಇತ್ತು ಇಲ್ಲಿ ನಮ್ದು. ಸಜ್ಜಾ ಕವರ್ ಮಾಡಕ್ಕೆ ಒಂದು ಲಾಫ್ಟ್ ಕವರಿಂಗ್ ಮಾಡಿರೋದು. ಪ್ಲಸ್ ಇಲ್ಲೂ ಒಂದು ಪ್ರೊಫೈಲ್ ಲೈಟ್ ಕೊಟ್ಟಿದೆ ಇಲ್ಲಿ. ಓಕೆ. ಇದೆಲ್ಲ ಸಾಫ್ಟ್ ಕ್ಲೋಸ್. ಇದೆಲ್ಲ ಎಲ್ಲ ಫುಲ್ ಗೋಡ್ರೇಜ್ ಇಂಜಸ್ಗಳು ಹಾಕಿರೋದು. ಇದು ಎಷ್ಟು ಉಂಟು ಕಿಚನ್? ಏನೋ 8x8 ಅಷ್ಟೇ. 8x8. ಇದು ಹಿಂಗೆ 8 ಇದೆ, ಹಿಂಗೆ 8 ಇದೆ. ಆಮೇಲೆ ಇದನ್ನ ವಾಲ್ ಟೈಲ್ಸ್ ಹಾಕಿರೋದನ್ನು 8 ಫೀಟ್ ಒಂದು ಟೈಲ್ ಹಾಕಿರೋದು. ಇದು ಓಕೆ. ಒಂದೇ ಟೈಲ್ ಹಾಕಿರೋದು 8 ಫೀಟ್. ದೊಡ್ಡ ಒಂದು ಟೈಲ್. ಹಾರ್ಡ್ ಬಾಡಿ ವೆಟ್ರಿಫೈಡ್ ಅಂತ. ಇದು ಒಂದೇ ಟೈಲ್ ಹಾಕಿರೋದು 8 ಫೀಟ್ಗೆ. ಇದು ಓಕೆ. ಚೆನ್ನಾಗಿದೆ. ಇಷ್ಟರಲ್ಲಿ ಇಷ್ಟು ಸ್ಟೋರೇಜ್ ಮಾಡಬಹುದಲ್ಲ ನಾವು? ಇಷ್ಟು ಸಣ್ಣ ಕಿಚನ್ ಅಲ್ಲಿ ಇಷ್ಟು ಮಾಡಬಹುದು. ಅಕ್ವಾಗಾರ್ಡ್ ಪಾಯಿಂಟ್ ಮಾಡಿದೆ ಖಾಲಿ. ಇಲ್ಲಿ ಅಲ್ಲ. ಓಕೆ. ಆಮೇಲೆ ಹಳೆ ಫ್ಲೋರಿಂಗ್ ಇತ್ತಲ್ಲ, ಹಳೆ ಫ್ಲೋರಿಂಗ್ ಮ್ಯಾಚ್ ಅಪ್ ಆಗಲ್ಲ ಅಂದ್ಬಿಟ್ಟು
ಬೇರೆ ಯಾವ್ದು ಹಾಕೋಕ್ಕಾಗಲ್ಲ, ಸ್ವಲ್ಪ ವುಡನ್ ಫ್ಲೋರಿಂಗ್ ಇತ್ತು ಅಂದ್ರೆ ಒಂಚೂರು ಮ್ಯಾಚ್ ಅಪ್ ಆಗ್ತದಲ್ಲ ಅಂದ್ಬಿಟ್ಟು ಓಕೆ, ಈ ಫ್ಲೋರಿಂಗ್ ಹಾಕಿದೆ. ಓಕೆ, ಚೆನ್ನಾಗಿದೆ ಕಿಚನ್. ಯಾರಿಗಾದ್ರೂ ಮಾಡಿಸ್ಲಿಕ್ಕಿದ್ರೆ ಮಾಡಿಸ್ಬೋದು. ಹೌದು ಇದು ಟೋಟಲ್ ಒಂದು ಎಷ್ಟು ಬಜೆಟ್ ಆಗಿರ್ಬೋದು? ಟೋಟಲ್ ಒಂದು 5 lakhs ಬಿತ್ತಾಕ ಇದು. 5 lakhs ಅಲ್ಲ? ಎಲ್ಲ ಪ್ರೀಮಿಯಂ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಎಲ್ಲ ಪ್ರೀಮಿಯಂ ಕ್ವಾಲಿಟಿ. ಹೌದು, ಇದಕ್ಕೇನೆ ಜಾಸ್ತಿ ಉಂಟು ಹೇಳಿದ್ರಲ್ಲ ನೀವು. ಇದೇ ಸಿಕ್ಕಾಪಟ್ಟೆ ಅಕ್ಕ. ಇದು ಹೆಂಗೆ ಅಂದ್ರೆ ಇದು ಸ್ಟೋನ್ಗೆ ನಮ್ಗೆ ಒಂದು 30,000 ಬಿದ್ರೆ ಲೇಬರ್ಗೆ 12-13,000 ಇದು. 15,000 ತನಕ ಬಿತ್ತು ನಮ್ಮ ಮನೆದು ಲೇಬರ್. ಅಂದ್ರೆ ಕಟಿಂಗ್ ಸಿಕ್ಕಾಪಟ್ಟೆ ಟಫ್ ಇದು. 2 ದಿನ ಕೆಲಸ ಮಾಡಿದ್ರು ಕಟಿಂಗ್ ಇದು. ಅದೇ ಪ್ರೀಮಿಯಂ ಬಜೆಟ್ ಆದ್ರೆ ನಿಮ್ಗೆ ಇಷ್ಟು ಬೀಳುತ್ತೆ, 5 ಲಕ್ಷ ಬೀಳುತ್ತೆ. ಅಂದ್ರೆ ಆರ್ಡಿನರಿ ಆದ್ರೆ ಸ್ವಲ್ಪ ಆರ್ಡಿನರಿ ಆದ್ರೆ ಆರಾಮಾಗಿ ನಮ್ಗೆ ವಿತ್ ಇಂಟೀರಿಯರ್ ಎಲ್ಲ 3-4 ಲಕ್ಷ ರೂಪಾಯಿಗೆಲ್ಲ ಮಾಡ್ಕೊಬಹುದು. 2 ವಾರ್ಡ್ರೋಬ್, 1 ಟಿವಿ, ಒಂದು ಎಲ್ಲ ಸೇರಿ ಎಲ್ಲ ಮಾಡ್ಬೋದಲ್ಲ. ಪ್ರೀಮಿಯಂ ಬಂದಿದೆ ಇದು ಫಾರ್ಮಿಕನು ಅಷ್ಟೇ. ಇದೆಲ್ಲ ಕಟ್ ಪೀಸ್ ಏನಕ್ಕೆ ಯೂಸ್ ಮಾಡೋದು, ಒಂದೇ ಫಾರ್ಮಿಕ್ ಹಾಕಿದ್ರೆ ಜಾಯಿಂಟ್ ಕಾಣಿಸ್ಬಿಡ್ತದಲ್ಲ ಅಂದ್ಬಿಟ್ಟು ಸ್ವಲ್ಪ ಕಟ್ ಪೀಸ್ ಯೂಸ್ ಮಾಡ್ತೀವಿ. ಚೆನ್ನಾಗಿದೆ ಇದು. ಇದು ನೀವು ಮನೆಯಲ್ಲೇ ಮಾಡಿಸಿದಲ್ಲ? ಮನೆಯಲ್ಲೇ ಮಾಡಿಸಿರೋದಕ್ಕ. ಹುಡುಗರು ಫ್ರೀ ಇದ್ರು, ಸ್ವಲ್ಪ ಕೆಲಸ ಎಲ್ಲ 1-2 ತಿಂಗಳು. ಯಾರು ಮಾಡಿದ್ದು ಕೆಲಸ ಇದು? ಮಾಡ್ರಪ್ಪ, ಒಬ್ರು ಕಾರ್ಪೆಂಟರ್ ಇದ್ದಾರೆ ಅಕ್ಕ, ಇವರೇ ನಮ್ಮ ಕಾರ್ಪೆಂಟ್ರು. ಇವರು ಮಾಡಿದ್ರು. ನಮ್ಮ ಕಾರ್ಪೆಂಟರ್ ಇವರೇ ಮಾಡಿದ್ರು. ಓಕೆ, ನಮ್ಮ ಡೋರ್ ಕೂಡ ಇವರೇ ಮಾಡೋದಾ? ನಿಮ್ಮ ಡೋರ್ ಇವರೇ ಮಾಡ್ತಿರೋದಕ್ಕ. ನಿಮ್ಮ ಮನೆ ಡೋರ್ ಫ್ರೇಮ್ ಮತ್ತೆ ಡೋರ್ ಎರಡು ಇವರೇ ಮಾಡ್ತಾರೆ. ನಮ್ಮ ಮನೆಗೂ ಕೂಡ ಡೋರ್ ನಾವು ಇಲ್ಲಿಂದಲೇ ತಕೊಂಡು ಹೋಗ್ತಾ ಇದೀವಿ. ಕುಣಾಲೇ ಮಾಡಿಸಿ ಕೊಡ್ತಾ ಇದ್ದಾರೆ, ಕಾಂಪ್ಲಿಮೆಂಟ್ ನನಗೆ ಫ್ರೀ ಆಗಿ. ಓಕೆ, ಚೆನ್ನಾಗಿದೆ ಕುಣಾಲ್, ಇಷ್ಟ ಆಯ್ತು. ಯಾರಿಗಾದ್ರೂ ಮಾಡಿಸ್ಲಿಕ್ಕಿದ್ರೆ ಮಾಡಿಸ್ಬೋದು. ಹಾಗೂ ಕುಣಾಲ್ ಇಲ್ಲಿ ಮೈಸೂರಲ್ಲಿ ಪ್ರಾಜೆಕ್ಟ್ ಮಾಡೋರು ಕೂಡ ಮಾಡ್ಬೋದು. ತುಂಬ ಬಜೆಟಲ್ಲಿ ನಿಮಗೆ, ನಾನು ಆ ಸಲ ಕೂಡ ತೋರಿಸಿದ್ದೀನಿ, ಬಜೆಟಲ್ಲಿ ನಿಮಗೆ ಇಂಟೀರಿಯರ್, ಕನ್ಸ್ಟ್ರಕ್ಷನ್ ವಿತ್ ಇಂಟೀರಿಯರ್ ಎಲ್ಲವನ್ನು ಮಾಡಿ ಕೊಡ್ತಾರೆ. ಲಾಸ್ಟ್ ಟೈಮ್ ನೀವು ತೋರಿಸಿದ ಎಲ್ಲಾನು ಖಾಲಿ ಆಯ್ತು, ಎಲ್ಲ ಫಿನಿಶ್ ಆಯ್ತು, ಎಲ್ಲ ಬಿಲ್ಡಿಂಗ್ ಫಿನಿಶ್ ಆಯ್ತು. ಓಕೆ, ತುಂಬ ಸ್ಯಾಟಿಸ್ಫೈಡ್. ಎಲ್ಲರೂ ಕೂಡ ನನ್ನ ಹತ್ರ ಕೂಡ ಕಾಲ್ ಮಾಡಿ ಮಾತಾಡಿಸ್ತಾರೆ, ಅಂದ್ರೆ ಚೆನ್ನಾಗಿ ಮಾಡ್ತಾರೆ ಕೆಲಸ ಅಂತ ಹೇಳಿ ಖುಷಿ ಆಯ್ತು. ನಿಮ್ಮ ಕಡೆಯಿಂದ ಕೆಲಸಗಳು ಬಂದಿದೆ ಅಕ್ಕ, ನಡೀತಿದೆ ಪಾಪ ಕೆಲಸಗಳು. ಓಕೆ, ಇನ್ನೂ ಕೂಡ ಆಗಲಿ ಕುಣಾಲ್, ಚೆನ್ನಾಗಾಗಲಿ. ಥ್ಯಾಂಕ್ ಯು. ಓಕೆ, ಇವಾಗ ಊಟ ಮಾಡ್ತಾ ಇದ್ವಿ. ಚಿಕನ್ ಸಾರು ಇವತ್ತು. ಗಗನ ಒಂದು ಚಿಕನ್ ಸಾರು ಮಾಡ್ತಾರೆ, ನಮ್ಮೆಲ್ಲ ಫೇವ್ರೆಟ್ ಅದು. ತುಂಬ ಚೆನ್ನಾಗಿತ್ತು. ಅದನ್ನು ಊಟ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ಮೈಸೂರು ಬಂದರೆ ಗಾಡಿ ತೊಗೊಂಡು ಬಂದರೆ ಅಂತೂ ತುಂಬ ಸೂಪರ್ ಆಗುತ್ತೆ. ಯಾಕೆ ಗೊತ್ತುಂಟ, ರೋಡಲ್ಲಿ ಜಾಸ್ತಿ ಟ್ರಾಫಿಕ್ ಇರಲ್ಲ, ಖುಷಿಯಾಗುತ್ತೆ ಹೋಗಲಿಕ್ಕೆ. ಓಕೆ, ಇಲ್ಲಿಂದ ಇವಾಗ ಕುಣಾಲ್ ನಮಗೆ ಒಂದು ಶಾಪಿಗೆ ಕರ್ಕೊಂಡು ಬಂದಿದ್ದಾರೆ, ಬಿಲ್ಡ್ ಪ್ರೋ ಅಂತ ಹೇಳಿ. ಇಲ್ಲಿ ಕೆಲವು ಹೊಸ ಕಲೆಕ್ಷನ್ ಬಂದಿದೆ, ಅದನ್ನು ಜಸ್ಟ್ ನೋಡ್ಕೊಳ್ಳೋದು ನಾವು. ಯಾಕೆಂದರೆ ನಮಗೆ ಕೆಲವು ಐಡಿಯಾ ಬರುತ್ತೆ, ಹಾಗೂ ಬೇಕಾಗಿದ್ದು ನಾವು ತೊಗೊಳ್ಬೋದು. ಎಲ್ಲನೂ ಉಂಟು ಒಂದೇ ಇದರಲ್ಲಿ. ಹಾಗೆ ಪ್ರತಿಯೊಂದನ್ನು ನಾವು ತುಂಬ ನಾಜೂಕಲ್ಲಿ ನೋಡ್ತೀವಿ ಅಂತ ಹೇಳ್ತೀವಿ ನೋಡಿ, ಆ ರೀತಿ ನೋಡ್ತಾ ಇದ್ವಿ. ಬೇಕಾಗಿದ್ದು ಮಾತ್ರ ತೊಗೊಳ್ಳೋದು, ಬೇಡ ಇದ್ದದ್ದು ತೊಗೊಂಡು ವೇಸ್ಟ್ ಮಾಡುವ ಹಾಗೆ ಇಲ್ಲ. ಅಷ್ಟೊಂದು ಬಜೆಟ್ ಕೂಡ ಇಲ್ಲ. ಕಂಪ್ನಿ ವಿಜಯ್ ಅವರೇ, ಓನ್ ಮ್ಯಾನುಫ್ಯಾಕ್ಚರಾ? ಚೆನ್ನಾಗಿದೆ ಅದು, ತುಂಬ ಚೆನ್ನಾಗಿದೆ. ಅದೇ ಇದಕ್ಕೆ ಪಾಟ್ಸ್ ಕ್ರಿಸ್ಟಲ್ ಬ್ಲ್ಯಾಕ್ ಒಂದಿದೆ, ಅದೇ ಫಿನಿಶಿಂಗ್ ಬರುತ್ತೆ. ಕ್ರಿಸ್ಟಲ್ ಬ್ಲ್ಯಾಕ್ ಗ್ಲೋಸಿ ಇದೆಲ್ಲ ಹೆಂಗ್ ಬೀಳುತ್ತೆ ಸ್ಕ್ವೇರ್ ಫೀಟ್ ವಿಜಯ್ ಅವರೇ? ಕ್ರಿಸ್ಟಲ್ ಬ್ಲ್ಯಾಕ್ ಮಾಮೂಲಿ ಪಾಯಿಂಟ್ಸ್ ರೇಟ್. ಇದರಲ್ಲಿ ನ್ಯಾನೋ ಬ್ಲ್ಯಾಕ್ ಅಂತ ಬರುತ್ತಲ್ಲ, ನ್ಯಾನೋ ಬ್ಲ್ಯಾಕ್ ಅದು ಬೇರೆ ಮೇಡಮ್. ಅದಿಲ್ಲ ನ್ಯಾನೋ ಬ್ಲ್ಯಾಕ್ ಅದು ನಿಮಗೆ ಪ್ರೈಸಿಂಗ್ ನಿಮಗೆ ಜಾಸ್ತಿ ಆಗುತ್ತೆ, ಅಬೌಟ್ 380 400. ಹೌದು, ಇದೆಯಲ್ಲ ನ್ಯಾನೋ ಬ್ಲ್ಯಾಕ್ ಇದೆಯಲ್ಲ? ನ್ಯಾನೋ ಬ್ಲ್ಯಾಕ್ ಇದೆ. ಕಿಚನ್ ಮೇಲೆ ಟೈಲ್ಸ್ಗಳು ಮೊರಾಕನ್ ಸ್ಟೈಲ್, ಮೊರೊಕನ್ ಡಿಸೈನ್ಸ್. ಮೊರಾಕನ್ ಸ್ಟೈಲ್ ಮಾಡಿದ್ರು ಕಿಚನ್ಗೆ. ಕಲೆಕ್ಷನ್ ಎಲ್ಲನೂ ತುಂಬ ಚೆನ್ನಾಗಿತ್ತು, ಬ್ರ್ಯಾಂಡೆಡ್ ಐಟಮ್ಸ್, ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಇಲ್ಲಿ. ಆದರೆ ನಾವು ನಮಗೆ ಬೇಕಾಗಿದ್ದರೆ ಮಾತ್ರ ನೋಡ್ತಾ ಇದ್ದೀವಿ.
ಹಾಗೂ ನೋಡಿಕೊಂಡು ಎಷ್ಟು ನೋಡ್ತೀವಿ ನೋಡಿ ಅಷ್ಟೊಂದು ಐಡಿಯಾನು ಬರುತ್ತೆ. ಮತ್ತು ಇಂಥದ್ದೆಲ್ಲ ಶಾಪಲ್ಲಿ ಅಪ್ಡೇಟ್ ಆಗಿರುತ್ತೆ. ಹಾಗೆ ನಮಗೆ ಕೆಲವು ಏನಾದರೂ ಮನೆಗೆ ಹಾಕಿಸ್ಲಿಕ್ಕಿದ್ರೆ ಗೊತ್ತಾಗುತ್ತೆ. ಹಾಗೆ ನಾವು ಎಲ್ಲವನ್ನು ಪ್ರತಿಯೊಂದನ್ನು ನೋಡ್ತಾನೇ ಇದ್ದೀವಿ. ಇಲ್ಲಿ ನೋಡ್ತಾ ಇರುವ ಈ ಮಿರರ್ ಗ್ಲಾಸಿಗೆ 55,000 ಏನೋ ಉಂಟು. ಹಾಗೂ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ ಎಲ್ಲನೂ. ಕಮ್ಮಿ ನಮಗೆ ರೇಟ್ ಬಡ್ಜೆಟಲ್ಲಿ ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ ಜಾಗದಲ್ಲಿ ಎಕ್ಸ್ಪೆನ್ಸ್ ಕಂಪ್ಲೀಟ್ ಎಲ್ಲ ಸೆಟ್ ಬೇಕು ನೀವು ನೋಡಿ ಜಾಗರಣ ಮಾತ್ರ ನೋಡಿ ನೀವು ಕಂಪ್ಲೀಟ್ ಇದಕ್ಕೆ ಸೆಟ್ ಅಲ್ಲ. ಏನಾದ್ರು ಒಂಚೂರು ತರ್ಸ್ಕೊಡಿ. ಸೊ ಇಂಡಿವಿಜುವಲ್ ಅಪ್ಲೈನ್ಸಸ್ ಸಿಗುತ್ತೆ ಅಲ್ಲ ಕಳ್ಸ್ಕೊಡ್ತೀನಿ. ಏನಪ್ಪ ಇದು ಹಿಂದಿಸ್ ಕೂಡ ತರ್ಸ್ಕೊಡಿ ಸ್ವಲ್ಪ ಸೆಟ್ಸ್. ಈ ರೀತಿ ಹೊಸ ಹೊಸ ಡಿಸೈನ್ ಇದ್ದು ಎಲ್ಲ ಇತ್ತಿಲ್ಲಿ. ಆದರೆ ಏನು ಗೊತ್ತುಂಟಾ, ಕಂಪ್ಲೀಟಾಗಿ ಅವರೇ ಮಾಡಿಕೊಡ್ತಾರೆ. ನಮಗೆ ಒಂದೊಂದು ಪ್ರತಿಯೊಂದೀಗ ಬೇಕಾಗಿದ್ದ ಒಂದು ವಸ್ತು ಸಿಗೋದಿಲ್ಲ. ಕಂಪ್ಲೀಟ್ ಅವರು ಒಂದು ಪ್ಯಾಕೇಜಿಂಗ್ ತಗೊಂಡು ಅದನ್ನು ಮಾಡೋದು ಅವರು. ಚೆನ್ನಾಗಿದೆ. ಯಾವುದಾದ್ರೂ ಟ್ರೇ ರೀತಿ ಕೂಡ ಯೂಸ್ ಮಾಡ್ಬೋದು ಅಲ್ಲ, ಏನಾದ್ರು ತಗೊಂಡೋಗ್ಲಿಕ್ಕೆ ಚೆನ್ನಾಗಿದೆ. ನಾನು ಡಿಟೇಲ್ ಆಗಿ ಒಂದೊಂದನೇ ನೋಡ್ತಾ ಇದ್ದೆ, ಯಾವ ರೀತಿ ಇದೆ ಏನಿದೆ ಅಂತ ಹೇಳಿ, ನಮಗೂ ಯಾವ ರೀತಿ ಮಾಡಿಸ್ಬೋದು ಅಂತ ಹೇಳಿ. ಇಂಥದ್ದು ಕೂಡ ನಮಗೆ ಕಬರ್ಡ್ ಮಾಡಲಿಕ್ಕುಂಟು. ಅದಕ್ಕೆ ಬೇಕಾಗೋದು ಏನೆಲ್ಲ ಬೇಕು ಅದನ್ನೆಲ್ಲ ಪ್ರತಿಯೊಂದನ್ನು ನಾವು ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿದೆ ನೋಡಿ ಇದು. ಇದೇನಾಗುತ್ತೆ, ಈ ಪೋರ್ಷನ್ ಇದೆ ನಾನು ಇದನ್ನು ಕೊಟ್ಟಿದ್ದೀನಿ ನಾನು. ಇದು ನಿಮಗೆ ಮಾತ್ರ ಕಾಣೋದಷ್ಟೇ ಹೊರಡೆಯಿಂದ ಡೈರೆಕ್ಟ್. ಇದು ಬಂದು ಕೆಳಗಡೆ ಕುಡಿತಾರೆ. ಇದು ಹಿಂಗೆ ಸೇಮ್ ಇದು ಕ್ಯಾಬಿನೆಟಲ್ಲಿ ಇದು ಬರುತ್ತೆ. ಇದು ನಿಮಗೆ ಪಾಟ್ಸ್ ಬ್ಲ್ಯಾಕ್ ಇರುತ್ತೆ. ಓಕೆ, ಇದು ಪಾಟ್ಸ್ ಬ್ಲ್ಯಾಕ್ ಇರುತ್ತೆ. ಅದ್ರ ಮೇಲೆ ವುಡನ್ ಕಲರಲ್ಲಿ ನಮ್ಮ ಆರ್ಕಿಟೆಕ್ಟ್ ಪದ್ಮ ಅವರು ಪ್ರತಿಯೊಂದನ್ನು ನಮಗೆ ಡಿಟೇಲಾಗಿ ಹೇಳ್ತಾರೆ. ಹಾಗಾಗಿ ನಮಗೆ ಏನಾದರೂ ತಿಳ್ಕೊಳ್ಳಿಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೂ ನಾನು ಏನಾದರೂ ಹೇಳಿದರೆ, ಈಗ ಹೊಸದಾಗಿ ಬಂದಿದ್ದು ಏನಾದರೂ ಈ ರೀತಿ ಮಾಡಿಕೊಡಿ ಅಂತ ಹೇಳಿದರೆ ಎಲ್ಲದಕ್ಕೂ ಓಕೆ ಅಂತ ಹೇಳ್ತಾರೆ, ಯಾವುದಕ್ಕೂ ಇಲ್ಲ ಅಂತ ಹೇಳಲಿಲ್ಲ. ಅಲ್ಲಿಂದ ಕುಣಾಲಿದೊಂದು ಹೊಸ ಪ್ರಾಜೆಕ್ಟ್ ಆಗ್ತಾ ಉಂಟು, ಒಂದು ಮನೆ ಕಟ್ಟಿಸ್ತಾ ಇದ್ದಾರೆ. ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅವ್ರು ನನ್ನ ಸಬ್ಸ್ಕ್ರೈಬರು ನಮ್ಮ ಮನೆ ನೋಡಿಯೇ ಅವರು ಕುಣಾಲ್ ಅವರಿಗೆ ಈ ಒಂದು ಪ್ರಾಜೆಕ್ಟನ್ನು ಕೊಟ್ಟಿದ್ದಂತೆ. ಹಾಗಾಗಿ ಅಲ್ಲಿಗೆ ನಾವು ಇವಾಗ ವಿಸಿಟ್ ಮಾಡಿದ್ವಿ. ನಾನು ಮೈಸೂರಲ್ಲಿ ಕುಣಾಲಿದ್ದು ಕೆಲವು ಪ್ರಾಜೆಕ್ಟ್ ತೋರಿಸಿದ್ದೆ, ಯಾರಿಗಾದರೂ ಮನೆ ಕಟ್ಟೋರಿಗೆ ಈಸಿ ಆಗಲಿ ಅಂತ ಹೇಳಿ. ಆ ವಿಡಿಯೋ ಹಾಕಿದ ಮೇಲೆ ಇವರು ಕುಣಾಲ್ಗೆ ಈ ಕೆಲಸವನ್ನು ಕೊಟ್ಟಿದ್ರು. ಖುಷಿ ಆಯಿತು ನನ್ನ ನಂಬಿ ನೀವು ಕೊಟ್ಟಕ್ಕೆ. ಸ್ವಲ್ಪ ಕಾಸ್ಟ್ಲಿ ಬಟ್ ಔಟ್ಪುಟ್ ತುಂಬಾ ಚೆನ್ನಾಗಿ ಬರ್ತದೆ. ಕಾರ್ವಿಂಗ್ ಸೀರೀಸ್ ಅಂತ ಅದು ಕೂಡ ಮಧ್ಯೆ ಕಾರ್ವಿಂಗ್ ಸೀರೀಸ್ ಹೌದು. ಇವೆಲ್ಲ ನನ್ನೇ ಸೆಲೆಕ್ಷನ್ ಪಾಪ ಇದೆ, ಏನು ಯಾವುದೇ ಮಾಡಿಲ್ಲ. 6x4 ಸೆಕ್ಷನ್ ಟೀಮ್ ಪ್ಲಸ್ ಮೇಲ್ಗಡೆ ಫಿಕ್ಸೆಡ್ ಗ್ಲಾಸ್. ಲಿವಿಂಗ್ ಏರಿಯಾ, ಇದು ಬಾಲ್ಕನಿ ಗ್ಲಾಸ್. ಇದು ವುಡ್ ಫ್ರೇಮ್ ಹಾಕೋದು. ನಿಮ್ಗೆ ಇದು ಸ್ಲೈಡಿಂಗ್ ಬರ್ತದೆ ವುಡ್ಡಲ್ಲೇ. ನಿಮಗೆ ಆ ಶಟರ್ಸ್ 4 ಶಟರ್ ಬರುತ್ತೆ. ಇದು ಇವ್ರೇನು ಕೇಳಿಲ್ಲ, ಇದು ನಿಮ್ಮ ಕಡೆ ಮಾಡ್ಕೊಡ್ತಾರೆ ಎಲ್ಲ ಮೇಡಮ್ ಅವ್ರದ್ದೆಲ್ಲ ಪ್ಲಾನಲ್ಲಿ ಇದೊಂದಿರುತ್ತಲ್ಲ. ಬಾತ್ರೂಮ್ ಇದ್ದಿಲ್ಲ, ಇದು ಬರೀ ಖಾಲಿ ಬೆಡ್ರೂಮ್ ಇದ್ದಿದ್ದು, ಬಾತ್ರೂಮ್ ಇದ್ದಿಲ್ಲ. ಆಮೇಲೆ ಫೈನಲ್ ಪ್ಲಾಸ್ಟಿಂಗ್ ಎಲ್ಲ ಆದ್ಮೇಲೆ ಪ್ಲೇನ್ ರಿಕ್ವೈರ್ಮೆಂಟ್ ಇದ್ದಿದ್ದು. ಇದೊಂದು ಬೆಡ್ರೂಮ್ ಮಾಡ್ಕೊಬೋದು, ಬಾತ್ರೂಮ್ ಮಾಡ್ಕೋಬೋದು ನನಗೆ ಅಂದ್ಬಿಟ್ಟು ಮಾಡೋದು. ಇದೊಂದು ವಾಲ್ ಮಾತ್ರ ಫುಲ್ ಹೈಲೈಟ್ ಮಾಡೋದು. ಇದೆಲ್ಲ ಲೈಟ್ ಏನಕ್ಕೆ ಹೈಲೈಟ್ ಮಾಡೋದು ಅಂದ್ರೆ ಇಲ್ಲೇ ನಮಗೆ ಡೈವರ್ಟರ್, ಸರಿ ವಾಲ್ ಮಿಕ್ಸರ್, ನಮಗೆ ಶವರ್, ಕಂಟ್ರೋಲ್ಸ್ ಎಲ್ಲ ಇಲ್ಲೇ ಬರೋದು. ಪೂಜಾ ರೂಮ್ ಅಲ್ಲ, ಪೂಜಾ ರೂಮ್ ಅಪ್ ಟು 10 feet ಟೈಲ್ಸ್ ಹಾಕಿರೋದಕ್ಕ. ಇದು ವೈಟ್ ವಿತ್ ಗೋಲ್ಡ್. ನೋಡಿ ಕಿಚನ್ ಹಾಕೋದು. ಇಲ್ಲೊಂದು ಕಿಚನ್ ಬರುತ್ತೆ, ಇಲ್ಲೊಂದು ಕಿಚನ್ ಬರ್ತದೆ. ಆಕ್ಚುಲಿ ಸೆಟ್ ಐಲ್ಯಾಂಡ್ ಇದೆ, ಐಲ್ಯಾಂಡ್ ಆಪ್ಷನ್ ಇದೆ ಇಲ್ಲಿ. ಬಟ್ ಐಲ್ಯಾಂಡ್ ಏನು ಬೇಡ ನಮಗೆ ಅಂದ್ಬಿಟ್ಟು ಬರೀ 2 sides ಇದು ಬರುತ್ತೆ. ಇನ್ನೊಂದು ಕೌಂಟರ್ ಟಾಪ್. ಬ್ಯಾಕ್ ಸೈಡ್ ಯುಟಿಲಿಟಿ ಏರಿಯಾ ಹಾಕೋದು. ಯುಟಿಲಿಟಿ ಏರಿಯಾ ಇಲ್ಲಿ ವಾಷಿಂಗ್ ಮಿಷಿನ್, 2 ವಾಷಿಂಗ್ ಮಿಷಿನ್ ಇಟ್ಕೋಬೇಕಂತ ಇಲ್ಲಿ 2 ವಾಷಿಂಗ್ ಮಿಷಿನ್ ಪಾಯಿಂಟ್ ಮಾಡ್ಬಿಟ್ಟು ಅಲ್ಲಿ ಸ್ಲ್ಯಾಬ್ ಹಾಕ್ಬಿಟ್ಟು ಸಿಂಕ್ ಪ್ರೊವಿಷನ್ ಕೊಟ್ಟರೆ ನಂಗೆ ಒಂದು ವಿಂಡೋ 3 ಪಾರ್ಟ್ ಇದೆ. ಇಲ್ಲಿ ಸ್ಟಾಪ್ ಮಾಡೋದಕ್ಕ. ಇದು ಇಲ್ಲೆಲ್ಲ ಲಪೋಸ ಗ್ರಾನೈಟ್ ಬರೋದಾಗುತ್ತೆ. ಇದು ವುಡನ್ ಪ್ಲಾಂಟ್ಸ್ ಹಾಕಬೇಕು. ಪ್ಲಾಂಟ್ಸ್ ಮುಂದೆ ಟ್ರೈ ಮಾಡ್ತಾರೆ. ಅಲ್ಲಿ ಸ್ಪೇಸರ್ ಕೊಟ್ಟಿದ್ದೀವಿ.
ಇಲ್ಲಿ ಸ್ಪೇಸ್ ಅದು ಕೊಟ್ಟಿಲ್ಲ ಅಷ್ಟೇ ಡಿಫ್ರೆನ್ಸ್. ಅಷ್ಟೇ ಅಲ್ಲ ಇದರಿಂದ ಕಾಣುತ್ತೆ. ಇದು ಗೆಸ್ಟ್ ಬೆಡ್ರೂಮ್ ಅಕ್ಕ ಇದು. ಇದೊಂದು ಬಾತ್ರೂಮ್. ಇದು ಬರೀ ಟಾಯ್ಲೆಟ್ ಅಷ್ಟೇ. ಇದು ಟಾಯ್ಲೆಟ್ ವಾಶ್ ಬೇಸಿನ್ ಅಷ್ಟೇ. ಒಂದು ಸಿಂಪಲ್ ಇದು ನೈಟಿಗೆಲ್ಲ ಯೂಸಿಗೆ ಅಷ್ಟೇ. ಇಲ್ಲ ಬರೀ ಗೆಸ್ಟ್ ಮಾತ್ರ. ಇದು ಟೀಕಲ್ ಮಾತ್ರ. ನಿಮಗೆ ಬಾಲ್ಕನಿ ಡೋರ್ ಕಂಬಿಟ್ಟು ನಿಮ್ದು ದೊಡ್ಡ ಮನೆ ದೊಡ್ಡ ಬಾತ್ರೂಮ್ ಅಲ್ಲಿ ಡಿವೈಡ್ ಮಾಡೋದು ಡ್ರೈ ಏರಿಯಾ ವೆಟ್ ಏರಿಯಾ. ಇಲ್ಲಿ ಚಿಕ್ಕದ ಡಿವೈಡ್ ಮಾಡಿದ್ದೀನಿ. ಇದರಲ್ಲಿ 5/11 ಬರ್ತದೆ ಇದು ನೋಡಿ. ಇದು ಡ್ರೈ ಏರಿಯಾ, ಇದು ವೆಟ್ ಏರಿಯಾ, ಇದು ವಾಶ್ ಬೇಸಿನ್. ತಂಗಾಳಿಯ ಸುಳಿವಿಗೆ ಇಲ್ಲಿ ತೋರಣಕ್ಕೂ ನಡುಕ, ಮನೆಗೆ ಬರುವ ಹೆಜ್ಜೆಗಳಿಗೆ ಇರಬಹುದೇ ಮರುಕ. ಪ್ರೀತಿ ದಿಕ್ಕು ತೋರಿದರೆ ನಮ್ಮನೆ ಯುವರಾಣಿ, ಎಲ್ಲ ದುಃಖ ಮರೆಸುವ ಇವಳೇ ನಮ್ಮನೆ ಯುವರಾಣಿ. ಅದು ಅಲ್ಲಿ ಬರುತ್ತಿದೆ ಒಂದು ಭಾವದೋಣಿ, ಯಾರು ಕಳಿಸಿಕೊಟ್ಟರೋ ಯಾರಿವಳೋ ರಾಣಿ, ನೆಮ್ಮದಿಯ ತರುವಳೆ. ತುಂಬ ಪ್ರೀತಿ ತಗೊಂಡು ಇವಾಗ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಜಸ್ಟ್ ನನ್ನ ಮಾತನ್ನು ನಂಬಿ ನೀವು ಈ ಒಂದು ದೊಡ್ಡ ಕೆಲಸವನ್ನು ಕೊಟ್ಟಿದ್ದೀರಾ. ಇನ್ನೊಂದೇನೆಂದರೆ ನನ್ನ ಮಾತು ಉಳಿಸಲಿಕ್ಕೆ ಕುಣಾಲ್ ಕೂಡ ಅವರ 100% ಕೊಡ್ತಾ ಇದ್ದಾರೆ. ಹಾಗೂ ಎಲ್ಲರೂ ಕುಣಾಲಿಗೆ ಅಪ್ರಿಷಿಯೇಟ್ ಮಾಡಿದ್ದು ನೋಡಿ ತುಂಬ ಖುಷಿಯಾಯಿತು. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ಹೇಳಿದ್ದೆಲ್ಲವನ್ನು ಮಾಡಿ ಕೊಡಿಸ್ತಾ ಇದ್ದಾರೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಕುಣಾಲ್. ಸಬ್ಸ್ಕ್ರೈಬರ್ ಕಾರಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ. ದೊಡ್ಡ ಸಬ್ಸ್ಕ್ರೈಬರ್. ಬನ್ನಿ ನಗುದು ಹಿಂಗ್ ನಗುತ್ತದು. ಯಾರು ಇಲ್ಲಿ ಬಂದಿದ್ದು? ಇವಾಗ ಊಟಕ್ಕೆ ನಾವು ಅಲ್ಲಿಂದ ಸೀದಾ ಹೋಟೆಲ್ RRR ಅಂತ ಹೇಳಿ ಬಂದಿದ್ದೀವಿ. ಆಂಧ್ರ ಸ್ಟೈಲ್ ಊಟ ಚೆನ್ನಾಗಿತ್ತು. ಅದನ್ನೇ ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಯ್ ಗಗನ್, ಹೇಗಿದ್ದೀಯಾ ಬಾಬು? ಯಾವಾಗಲೂ ಚೆನ್ನಾಗಿರಿ ನೀವು. ವಿಶ್ ಯು ಹ್ಯಾಪಿ ಬರ್ಡೇ ಅವಿನಾಶ್ ಅವರೇ. ಯಾವಾಗಲೂ ಖುಷಿಯಾಗಿರಿ. ಲ್ಯಾವಿಶ್ ಅದಕ್ಕೆ ಇದಕ್ಕೆಲ್ಲ ಹೋಗಿ ಬಂದ್ವಿ. ಫುಲ್ ಟಯರ್ಡ್ ಆಯಿತು. ಈಗ ನೈಟ್ ಮಲಗಲಿಕ್ಕೆ ಹೋಗೋದು. ಇವಾಗಷ್ಟೇ ಸ್ನಾನ ಮಾಡಿ ಬಂದೆ. ತುಂಬ ಹೊತ್ತು ಮಾತಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಹಾಗೂ ಊಟ ಅದು ಇದು ಎಲ್ಲ ಚೆನ್ನಾಗಾಯಿತು. ಇನ್ನು ತತ್ತಿ ಮಾಡೋದು ನಾಳೆ ಬೆಳಿಗ್ಗೆ ಇನ್ನೂ ಕೂಡ ಬೇರೆ ಕಡೆ ಎಲ್ಲ ಹೋಗ್ಲಿಕ್ಕೆ ಉಂಟು. ನಿಜವಾಗಿ ಬ್ಯಾಂಗ್ಳೂರು ಹೋಗ್ಬೇಕಂತ ಹೇಳಿ ಅನಿಸಿದ್ವಿ, ಅದು ಕ್ಯಾನ್ಸಲ್ ಆಯಿತು. ಮೈಸೂರಲ್ಲಿ ನಾವು ನೋಡ್ತಾ ಇದ್ವಿ. ಹಾಗೆ ಮತ್ತು ಏನು ಅಂತ ಅದೇ ನಾಳೆ ಒಂದು ದಿನ ಇದ್ದೀವಿ. ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ನೋಡಿ ಚೂಸ್ ಮಾಡಿ ಆಮೇಲೆ ನಾಡಿದ್ದು ಹೋಗೋದು ನಾವು. ಹಾಗೆ ನಾಳೆ ನೋಡೋಣ ಬೆಳಿಗ್ಗೆ ಏನಾಗುತ್ತೆ ಅಂತ ಹೇಳಿ ಸಿಗ್ತೀನಿ ನಾನು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತಾ, ನಾಳೆ ಕಂಟಿನ್ಯೂ ಆಗುತ್ತಾ ನನಗೆ ಗೊತ್ತಿಲ್ಲ. ಯಾಕಂದರೆ ತುಂಬ ಲಾಂಗ್ ಏನು ಮಧ್ಯದಲ್ಲಿ ಮಾತ್ರ ನಾನು ತೆಗೆದಿದ್ದೀನಿ, ಜಾಸ್ತಿ ಏನು ತೆಗಿಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಿದೆ. ಆದರೆ ಇಲ್ಲಿಗೆ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಗುಡ್ ನೈಟ್.